ಅಂದರೆ ಭ್ರಷ್ಟಾಚಾರ ಮಾಡೋರೇ ರಾಜಕಾರಣದಲ್ಲಿ ಇರಬೇಕಾ? ನನ್ನ ಬಗ್ಗೆ ಹೇಳ್ತಾ ಇದ್ದರು, ಅನೇಕರಿಗೆ ಗೊತ್ತಿಲ್ಲ. ನಾನಂತೂ ಈ ಭ್ರಷ್ಟ ವ್ಯವಸ್ಥೆಯನ್ನೇ ನೋಡಿ ಧಿಕ್ಕಾರ ಮಾಡಿ ರಾಜಕೀಯ ಬೇಡ ಅಂದರು. 24 ವರ್ಷ ಅಧಿಕಾರದಲ್ಲಿದ್ದೀನಿ. ನೀವು ನನ್ನ ಶಾಸಕನ ಮಾಡಿದ್ದೀರಾ, ಕರ್ನಾಟಕ ರಾಜ್ಯದ ಮಂತ್ರಿ ಮಾಡಿದ್ದೀರಿ, ಲೋಕಸಭಾ ಸದಸ್ಯ ಆಗಿದ್ದೆ, ಕೇಂದ್ರದ ಮಂತ್ರಿ ಆಗಿದ್ದೆ. ಒಂದು ಪೈಸೆ ಲಂಚ ಮುಟ್ಟದೆ 24 ವರ್ಷ ಆಡಳಿತ ಕೊಟ್ಟಂಥ ನಾರಾಯಣ ಸ್ವಾಮಿ ದಾಖಲೆ ಕರ್ನಾಟಕದ. ಆ ಭ್ರಷ್ಟಾಚಾರವನ್ನು ಕಣ್ಣಲ್ಲಿ ನೋಡಿ ನಾನು ಸಹಿಸಕ್ಕಾಗದೆ ರಾಜಕಾರಣ ಬೇಡ ಅಂತ ಬಂದಿದ್ದು. ನಾನು ಮತ್ತೇನೂ ಅಲ್ಲ, ನನಗೆ ಆ ಅಧಿಕಾರಿಕೆ ಇದೆ. ನಾನು ಬೆಳೆದು ಬಂದಿದ್ದ ಹಾಗೆ ಭ್ರಷ್ಟಾಚಾರ ವಿರೋಧ ಮಾಡಿ ಬೆಳೆದಿದ್ದ ಆನೇಕಲ್ ತಾಲೂಕಲ್ಲಿ. ನಾನು ನಂಬಿದ್ದು ಅದಕ್ಕೋಸ್ಕರನೇ, ನಾರಾಯಣ ಸ್ವಾಮಿ ಭ್ರಷ್ಟಾಚಾರ ಮಾಡೋದಿಲ್ಲ, ಸೇವೆ ಮಾಡ್ತೇನೆ ಅಂತೇಳಿ. ಕೆ ಸುರೇಶ್ ಅವರು ಬೇರೆ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಕೊತೀವಿ, ಮತ್ತೊಂದು ರಾಷ್ಟ್ರ ನಿರ್ಮಾಣವಾಗಬೇಕಾಗಿದೆ, ಎಲ್ಲ ಅಧಿಕಾರಿಗಳನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಡಳಿತ ಮಾಡ್ತಾ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ ಹಾಕಬೇಕಾ? 18 ವರ್ಷಗಳು ಜಯದೇವಲ್ಲಿ ಸೇವೆ ಮಾಡಿ 7 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಹೃದ್ರೋಗ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಉಚಿತವಾಗಿ ನೀಡಿ ಪದ್ಮಶ್ರೀ ಪಡೆದಿರ್ತಕ್ಕಂಥ ಅಭ್ಯರ್ಥಿನ ಲೋಕಸಭೆಗೆ ಕಳಿಸ್ಕೊಡ್ಬೇಕಾ? ಈ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಅವರು ಡಾಕ್ಟರ್ ಎಷ್ಟೇ ಒಳ್ಳೆ ಕೆಲಸ ಮಾಡಿರಲಿ, ನನಗೆ ರಾಜಕಾರಣ ಮಾಡೋದು ಗೊತ್ತು. ಕುಕ್ಕರ್ ಕೊಟ್ಟರೆ ಓಟ್ ಹಾಕ್ತಾರೆ ಜನ. ಕುಕ್ಕರ್ಗೆ ಯೋಗ್ಯತೆ ಇಲ್ಲದೆ ಜನ ನಮ್ಮ ದೇಶದಲ್ಲಿ ಇದ್ದಾರೆ. ಅಲ್ಲ, ಡಿ.ಕೆ. ಸುರೇಶ್ ತೀರ್ಮಾನ ಮಾಡಿರೋದಲ್ವ, ಇದು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅವ್ರು ಅಂತ ಇದ್ದಾರೆ. 300 ರೂಪಾಯಿ ಸೀರೆಗೂ ಯೋಗ್ಯತೆ ಇಲ್ತಕ್ಕಂಥ ಸಮಾಜ ಇದೆ. ಸೀರೆ ಕೊಟ್ಟು ಓಟ್ ಹಾಕ್ಸ್ಕೊತೇನೆ. 56 ವರ್ಷ ಆಡಳಿತ ಮಾಡ್ತಿರ್ತಕ್ಕಂಥ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯ, ಈ ರಾಜ್ಯದ ಉಪಮುಖ್ಯಮಂತ್ರಿ. ನಿಮ್ಮ ವ್ಯಕ್ತಿತ್ವವನ್ನು ತುಲನೆ ಮಾಡೋದು ಹೇಳ್ರಿ, ನಿಮ್ಮ ಆರ್ಥಿಕ ಶಕ್ತಿಯನ್ನು ತುಲನೆ ಮಾಡೋದು ಹೇಳಿ. ನಿಮ್ಮ ಅಳತೆ ಗೋಲೇನು? ನಿಮ್ಮ ಅಳತೆ ಗೋಲು ಈ ಕ್ಷೇತ್ರದ ಮತದಾರ 5 ರೂಪಾಯಿಗೆ ಓಟ್ ಹಾಕ್ತಾರೆ, ಕುಕ್ಕರ್ಗೆ ಓಟ್ ಹಾಕ್ತಾರೆ, ಸೀರೆಗೆ ಓಟ್ ಹಾಕ್ತಾರೆ. ನನ್ನ ಕೆಲಸ ಅವನು ಕೇಳ್ತಾನೆ. ಅದೇ ಈ ಗೋಡೆ ಕರಿಯಾರ 100 ರೂಪಾಯಿ 200 ರೂಪಾಯಿ ಕೊಡೋದು, ಇದು ಅವ್ರು ಕೊಡ್ತಾರೆ ಅನ್ನೋದಕ್ಕಿಂತ ನಮ್ಮ ಯೋಗ್ಯತೆಯನ್ನು ಅಳಿಯೋದು, ನಮ್ಮ ಯೋಗ್ಯತೆಯನ್ನು ಅಳಿಯೋದು. ಇದಕ್ಕೆ ಉತ್ತರ ಕೊಡುವ ಕಾಲ ಬಂದಿದೆ. भारत माता के, नारायण स्वामी के, भारतीय जनता पार्टी के, डॉक्टर मंजुनाथ के, नरेंद्र मोदी के, देवेगौड़ा जी के, भारत माता के। आपसे बाबू ಗೆಲುವನ್ನು ಸಾಧಿಸಲಿಕ್ಕೆ ಇಡೀ ದೇಶ ಕಾತುರದಿಂದ ಕಾಯ್ತಾ ಇರತಕ್ಕಂತಹ ಒಂದು ಬಹು ದೊಡ್ಡ ಆನೇಕಲ್ ತಾಲೂಕೆ ನಂಗೆ ಸೀಮಿತ ಅಂತೇಳಿ ಇವತ್ತು ಚುನಾವಣೆಯನ್ನ ತ್ಯಾಗ ಮಾಡುವುದರ ಮುಖಾಂತರ ನಮ್ಮ ಮುಂದೆ ಬಂದು ಇವತ್ತು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅವರಿಗೆ ನಮ್ಮ ಆನೇಕಲ್ನ ಎಲ್ಲ ಜನತೆಯ ಪರವಾಗಿ, ನಮ್ಮ ಕರ್ಪೂರು ಗ್ರಾಮ ಪಂಚಾಯತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ನಮ್ಮ ಆನೇಕಲ್ನ ಧ್ರುವ ತಾರೆ ಹಿರಿಯ ಮುಖಂಡರು ಆದಂತಹ ಯಂಗಾರೆಡ್ಡಿ ಸಾಹೇಬರು ಸಹ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರು ಸಹ ಅದೇ ರೀತಿ ನಮ್ಮ ಈಗ ಆತ್ಮೀಯವಾದ ಅದೇ ರೀತಿ ನಮ್ಮ ಕರ್ಪೂರು ಗ್ರಾಮ ಪಂಚಾಯತ್ ನಮ್ಮ ಪಂಚಾಯತ್ ವತಿಯಿಂದ ಎಲ್ಲ ಗ್ರಾಮಗಳಿಂದ ತಾವೆಲ್ಲ ಒಂದು ಸಭೆಗೆ
ಬನ್ನಿ ಅಂತ ಹೇಳಿದಾಗ ಒಂದು ಫೋನ್ ಕರೆಗೆ ತಾವೆಲ್ಲ ಇವತ್ತು ಬಂದು ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರ. ಈ ಕಾರ್ಯಕ್ರಮ ಏನಕ್ಕೆ ಅಂತೇಳಿ ತಮಗೆಲ್ಲ ಗೊತ್ತಿದೆ. 26ನೇ ತಾರೀಕು ನಮ್ಮ ದೇಶದಲ್ಲಿ ಮೋದಿಯವರ ಎಲೆಕ್ಷನ್ ನಡೀತಾ ಇದೆ. ಅದೇ ರೀತಿ ನಮ್ಮ ರಾಮನಗರ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಗ್ರಾಮಾಂತರದ ಕ್ಷೇತ್ರದಿಂದ ನಮಗೆ ಮಂಜುನಾಥ್ ಅವರನ್ನ ಕೊಡುಗೆಯಾಗಿ ಕೊಟ್ಟಿದ್ದೀರ. ರಾಜ್ಯದಲ್ಲಿ ಒಳ್ಳೆ ಅಭ್ಯರ್ಥಿಯಾಗಿ ದೇಶ ನೋಡುವಂತ ಮೋದಿಯವರೆಷ್ಟು ಮಂಜುನಾಥ್ ಅವರು ಅಷ್ಟೇ ಅನ್ನೋ ರೀತಿ ಎಲ್ಲ ಮನೆಗಳಲ್ಲಿ ಇವತ್ತು ಹೆಚ್ಚಾಗಿ ಮಾತಾಡ್ಕೊತಾ ಇದ್ದಾರೆ. ಯಾಕೆಂದ್ರೆ ಅವರ ನೀವೆಲ್ಲ ನೋಡಿರ್ಬೋದು ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಅವರ ನಡವಳಿಕೆ, ಅವರ ವೈಖರಿ, ಅವರು ಹಾಸ್ಪಿಟ್ಲಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು, ಜನಕ್ಕೆ ಯಾವ ರೀತಿ ಸವಲತ್ತುಗಳನ್ನು ಕೊಡ್ತಾ ಇದ್ರು. ನಮಗೆ ಅವರ ಸವಲತ್ತುಗಳು, ಅವರ ಕೆಲಸ ಕಾರ್ಯಗಳು ನೋಡ್ತಾ ಇದ್ರೆ ಅವ್ರು ಹೇಳೋದಲ್ಲ, ಆ ಕೆಲವು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಏನಪ್ಪ ಇಂಥ ಸೇವೆ ಮಾಡಿದಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮನೆಯಲ್ಲಿ ಪ್ರಚಾರ. ಒಂದು ಊರಿಗೆ ಹೋಗ್ತಾ ಇದ್ರೆ ನಾವು ಅವ್ರ ಜೊತೆ ಹೋಗ್ತಾ ಇದ್ದಾಗ ಒಂದು 10 ಜನ 15 ಜನ ನಿಮ್ಮಿಂದ ನಮ್ದು ಜೀವನ ಉಳಿತು, ನಿಮ್ಮಿಂದ ನಮ್ಮ ತಾಳಿ ಭಾಗ್ಯ ಉಳಿತು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಬಂದು ಕಾಲಿಗೆ ನಮಸ್ಕಾರ ಆಗ್ತಾ ಇದ್ದಾರೆ. ಅಂತ ವ್ಯಕ್ತಿನ ಇವತ್ತು ನಮ್ಮ ಕೊಡುಗೆ ಕೊಟ್ಟಿರೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಮೋದಿ ಸರ್ಕಾರ ಇರ್ಬೋದು, ಅವ್ರಿಗೆ ಧನ್ಯವಾದಗಳು ಹೇಳಲೇಬೇಕಾಗತ್ತೆ. ತುಂಬಾ ಧನ್ಯವಾದಗಳು ಹೇಳ್ಬೇಕಾಗತ್ತೆ. ಅವೆಲ್ಲ ಸುರೇಶ್ ಅವ್ರಿಗೂ ನಮ್ಮ ಮಂಜುನಾಥ್ ಅವ್ರಿಗೂ ಹೋಲಿಸಿದ್ರೆ ಆಕಾಶ ಭೂಮಿ ತರ ಕ್ಯಾಂಡಿಡೇಟ್ ಆಗಿ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ದಯವಿಟ್ಟು ತಾವು ಯಾರು ಅವತ್ತು 26ನೇ ತಾರೀಕು ನಾವು ಬೇಕಾಬಿಟ್ಟು ಮತದಾನ ಮಾಡೋದು ಬೇಡ. ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಬಂದು ವಾಲಂಟ್ರಿಯಾಗಿ ತಾವೆಲ್ಲ ಮತದಾನ ಮಾಡಬೇಕಾಗತ್ತೆ. ಅವ್ರು ಗೆಲ್ಸ್ಕೊಟ್ಟಿದ್ದಾದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ತುಂಬಾ ಒಳಿತನ್ನ ಕೋರುವಂತ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ನಿಮ್ಮ ನೆಂಟರುಗಳಿರ್ಬೋದು, ನಿಮ್ಮ ಅಣ್ಣ ತಮ್ಮಂದಿರು ಇರ್ಬೋದು, ಅಕ್ಕ ತಂಗಿರು ಇರ್ಬೋದು, ನೀವು ಡೈರೆಕ್ಟ್ ಮಾತಾಡೋದ್ರ ಮುಖಾಂತರ ಇರ್ಬೋದು, ಮಂಜುನಾಥ್ ಅವ್ರಿಗೆ ನೀವು ಓಟ್ ಹಾಕ್ಸಿದಲ್ಲಿ ನಮ್ಗೆ ಸತ್ಯವಾಗ್ಲು ಇವತ್ತು ನಾವು ದೇವರು ಒಳ್ಳೇದು ಮಾಡ್ತಾನೆ, ನಮ್ಮ ದೇಶನೂ ಒಳ್ಳೇದಾಗುತ್ತೆ. ಮೋದಿ ಅವರ ಸರ್ಸಾಮಾನ್ಯವಾಗಿ ಅವ್ರು ಕೆಲಸ ಮಾಡಕ್ ರೆಡಿ ಇದ್ದಾರೆ. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊತೀವಿ, ಯಾರು ಭೇದ ಭಾವ ಇಲ್ಲದೆ, ಜಾತಿ ಭೇದ ಇಲ್ಲದೆ ದಯವಿಟ್ಟು ತಾವೆಲ್ಲ ಮತವನ್ನ ಯಾಚನೆ ಮಾಡಬೇಕು, ಮತ ಹಾಕ್ಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಂತ ಇನ್ನ ನಮ್ಮ ನಾಡಸಮ್ಮನವ್ರು ಮಾತಾಡ್ತಾರೆ. ಹೆಚ್ಚಿನ ವಿವರವಾಗಿ ತಮ್ಗೆ ಹೇಳ್ತಾರೆ. ದಯವಿಟ್ಟು ಎಲ್ಲರೂ ಮತವನ್ನ ಮಾಡಿ ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊಂತಾರೆ. ತಾವು ಮತ ನೀಡಬೇಕಂತ ಹೇಳಿದಂತಹ ಪಿ ರಾಜು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ನಮ್ಮ ಕೇಂದ್ರ ಸಚಿವರು ಆನೇಕಲ್ ನಮ್ಮನಿ ನಮ್ಮ ಎ ನಾರಾಯಣಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಇವತ್ತೇನು ರೈಲ್ವೆ ಯೋಜನೆ ಇರ್ಬೋದು, ಈಗ ರೈಲ್ವೆ ಫ್ಲೇವರ್ ಆಗ್ತಾ ಇರ್ಬೋದು, ಅದೇ ರೀತಿ ರೈಲ್ವೆ ಕೌಂಟ್ರಿ ಇರ್ಬೋದು, ಈಗಲೂ ಸಹ ಚಿತ್ರದುರ್ಗ ಅಲ್ಲಿ ಇದು ಸಚಿವರಾಗಿ ಆಯ್ಕೆ ಆದರೂ ಸಹ ನಮ್ಮ ತಾಲೂಕಿಗೆ ಅವರು ಈಗಲೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತಾಲೂಕನ್ನು ದೀಕ್ಷಿಸಿ ಅದೇ ರೀತಿ ಮಹಿಳೆಯರಿಗೆ ನೆಕ್ಸ್ಟ್ ಮುಂದಿನ ಸರ್ಕಾರ ಬಂದಂತ ತಕ್ಷಣ ಮಹಿಳೆಯರಿಗೆ ಒಳ್ಳೆಯ ಒಂದು ಸ್ಥಾನಮಾನವನ್ನು, ಅದೇ ರೀತಿ ಒಳ್ಳೆಯ ಒಂದು ಸೌಲಭ್ಯವನ್ನು ಕೊಡುವ ನಿಟ್ಟಿನಲ್ಲಿ ಇದನ್ನು ಮಾತಾಡಬೇಕಂತ ಕೇಳ್ಕೊಳ್ತೀನಿ. 26ರಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ CN ಮಂಜುನಾಥ್ ಅವರು NDA ಅಭ್ಯರ್ಥಿಯಾಗಿ ಬಿಜೆಪಿಯ ಕಮಲದ ಗುರುತಿನ ಮೇಲೆ ಚುನಾವಣೆಗೆ ನಿಂತಿದ್ದಾರೆ. ಎರಡ್ 2024 ಚುನಾವಣೆಗಳ ಬಗ್ಗೆ ಈ ದೇಶದ 140 ಕೋಟಿ ಜನಸಂಖ್ಯೆ ಮತದಾರರ ಮಧ್ಯೆ ಅನೇಕ ಚರ್ಚೆಗಳಾಗ್ತಾ ಇದೆ. ಹತ್ತು ವರ್ಷಗಳ ಕಾಲ ಮೋದಿಯವರು ಪ್ರಧಾನಿಯಾಗಿ ದೇಶವನ್ನು ಅಭಿವೃದ್ಧಿ ಕಡೆ ಕೊಂಡೊಯ್ದಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡ್ತೀವಿ. ಒಬ್ಬ ಪ್ರಧಾನಿ ಪ್ರತಿ ತಿಂಗಳು ಫಲಾನುಭವಿಗಳ ಜೊತೆಯಲ್ಲಿ ಮಾತಾಡ್ತಾರೆ. ನಾನು ಕೊಟ್ಟಂಥ ಮನೆ, ನಾನು ಕೊಟ್ಟಂಥ ಅಕ್ಕಿ,
ನಾನು ನೀಡಿರ್ತಕ್ಕಂಥ ಆಯುಷ್ಮಾನ್ ಭಾರತ್, ನಾನು ನೀಡಿರ್ತಕ್ಕಂಥ ಶೌಚಾಲಯ, ನಾನು ನೀಡಿರ್ತಕ್ಕಂಥ ಸ್ವನಿಧಿ, ನಾನು ಘೋಷಣೆ ಮಾಡಿರ್ತಕ್ಕಂಥ ಮುದ್ರಾ ಯೋಜನೆ, ನಾನು ಘೋಷಣೆ ಮಾಡಿರ್ತಕ್ಕಂಥ ವಿಶ್ವಕರ್ಮ ಯೋಜನೆ, ನಮ್ಮ ಇಲಾಖೆಗಳ ಅನೇಕ ಯೋಜನೆಗಳನ್ನು ಪಡೆದಿರ್ತಕ್ಕಂಥ ಫಲಾನುಭವಿಗಳಿಗೆ ಯೋಜನೆಯಿಂದ ಫಲಕಾರಿ ಆಗಿದೆಯೋ ಇಲ್ವೋ, ನನ್ನ ಅರಿವಿನ ತಪ್ಪಿಗೆ ನಿಮ್ಮ ಮಾರ್ಗದರ್ಶನ ಇದೆಯಾ? ವಿಶ್ವದಲ್ಲಿ ಭಾರತದ ಸಾಮಾಜಿಕವಾಗಿ ಯಾವ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ, ಅದಕ್ಕೆ ಪರಿಹಾರ ಮನ್ ಕಿ ಬಾತ್ ಮುಖಾಂತರ ವಿಶ್ವದರ್ಜೆಯ ಯೋಜನೆಗಳನ್ನು ವಿಶ್ವಮಟ್ಟದಲ್ಲಿ ಅಭಿವೃದ್ಧಿಯಾಗಿದ್ದಂಥ ದೇಶಗಳ ಅಭಿವೃದ್ಧಿಯ ತುಲನೆ ಮಾಡಿ ಭಾರತವನ್ನು ಅಗ್ರಗಣ್ಯ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಬೇಕು. ಅದಕ್ಕೆ ಪಣ ತೊಟ್ಟಿರ್ತಕ್ಕಂಥ ಯಾವ ಸಂಘ ಪರಿವಾರ ಗುಜರಾತ್ ಮಾಡೆಲ್ ದೇಶದಲ್ಲಿ ಅಳವಡಿಸಬೇಕು. ಗುಜರಾತ್ ರೀತಿ ಪ್ರತಿ ಮನೆಗೆ ವಿದ್ಯುತ್, ಪ್ರತಿ ಮನೆಗೆ ಕುಡಿಯುವ ನೀರು, ಪ್ರತಿ ಗ್ರಾಮಕ್ಕೆ ರಸ್ತೆ, ಪ್ರತಿ ರಾಜ್ಯಕ್ಕೆ ಅವಶ್ಯಕತೆ ಏರ್ ಕನೆಕ್ಟಿವಿಟಿ. ಜೊತೆಗೆ 56 ವರ್ಷಗಳು ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅಚಾನಕ್ ಆಗಿ ನಮ್ಮ ಬಾರ್ಡರ್ ಯುದ್ಧ ಆದಾಗ, ಪಾಕಿಸ್ತಾನ ದಾಳಿ ಮಾಡಿದಾಗ ಅಥವಾ ಚೈನಾ ದಾಳಿ ಮಾಡಿದಾಗ ನಮ್ಮ ಸೈನಿಕರ ರಕ್ಷಣೆಗೆ 56 ರಸ್ತೆಗಳಲ್ಲಿ ನೇರ ರಸ್ತೆಯನ್ನೇ ನಿರ್ಮಾಣ ಮಾಡೋಕೆ ಯೋಗ್ಯತೆ ಇರ್ತಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಅಟ್ಯಾಕ್ ಆಗಿದೆ ಅಂತೇಳಿ ನಮ್ಮ ಸೇನೆಗೆ ಮೆಸೇಜ್ ಬಂದರೆ 13 ಗಂಟೆ ಬೇಕು ತಲುಪೋದಿಕ್ಕೆ ಅಲ್ಲಿಗೆ. ಹಿಂದೆ 13 ಗಂಟೆ ರಸ್ತೆಗಳೇ ಇರಲಿಲ್ಲ. ಅಟಲ್ ಟನಲ್ ಇರ್ಬೋದು, ಆ ಕಾಶ್ಮೀರಿಂದ ಕೇವಲ 45 ನಿಮಿಷದಲ್ಲಿ ಬಾರ್ಡ್ರಿಗೆ ಹೋಗೋಂಥ ಟನಲ್ಗಳಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ಮೆಡಿಕಲ್ ಸೀಟ್ಗಳು 50ರಿಂದ 1 ಲಕ್ಷ ಹೆಚ್ಚು ಮಾಡಿರೋದಿರ್ಬೋದು, ಎಲ್ಲ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಇರಬೇಕಂತ ತೀರ್ಮಾನ ಮಾಡಿ ಮೆಡಿಕಲ್ ಕಾಲೇಜ್ ನಿರ್ಮಾಣ ಮಾಡೋದಿರ್ಬೋದು, IIT ಹೆಚ್ಚು ಮಾಡಿರೋದಿರ್ಬೋದು, IIM ಹೆಚ್ಚು ಮಾಡಿರೋದಿರ್ಬೋದು, ಒಟ್ಟು ದೇಶದ ವಿಶ್ವದ ಅಗ್ರಗಣ್ಯ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಅವಶ್ಯ ಯೋಜನೆಗಳನ್ನು ರೂಪಿಸಿ ಆ ಯೋಜನೆ ಕೊಟ್ಟಂಥ ಮೋದಿಯವರ ಸಾಧನೆ, 24 ಚುನಾವಣೆ ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ BJP, ಡಿಫೆನ್ಸಲ್ಲಿ ಸ್ವಾವಲಂಬನೆ, ಮೊಬೈಲ್ ಸ್ವಾವಲಂಬನೆ, ಮೇಕ್ ಇನ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಸ್ಟಾರ್ಟಪ್ ಇಂದ ಇಡೀ ದೇಶದ ಯುವಕರಿಗೆ ಉದ್ಯೋಗ. ಈ ದಿಕ್ಕಿನಲ್ಲಿ ಈ ದೇಶದ ಮಾಧ್ಯಮ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸರ್ವೆ ರಿಪೋರ್ಟ್ಗಳು ಮತ್ತೊಮ್ಮೆ ಮೋದಿ ಬರಲೇಬೇಕು. ಈ ದೇಶದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ರಾಜ್ಯದವರು 24 ಚುನಾವಣೆ ನಡೆದರೆ BJPಗೆ 400 ಸ್ಥಾನ ಬರುತ್ತೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಹೇಳಿರೋದು. ನಾವು ತಡೆಯೋಕ್ಕಾಗೋದಿಲ್ಲ. ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ,
ನಾನು ಸ್ಥಾನ ಬರ್ತದೆ. ಒಂದು ರಸ್ತೆನೂ ಮಾಡೋಕ್ಕಾಗದೆ, ಒಂದು ಹೈವೇಗೂ ಹಣ ಕೊಡೋಕ್ಕಾಗದೆ, ಒಂದೇ ಒಂದು ನೀರಾವರಿ ಯೋಜನೆ ಕೈಗೆತ್ಕೊಳ್ಳೋಕ್ಕಾಗದೆ, ಒಂದೇ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡೋಕ್ಕಾಗದೆ, ಹಿಂದೆ ರಾಜ್ಯ ಸರ್ಕಾರ ನೀಡಿದಂಥ ಕೃಷಿ ರೈತರಿಗೆ ಸ್ಕಾಲರ್ಶಿಪ್ಪು ಕೊಡೋಕ್ಕಾಗದೆ, ದಲಿತರಿಗೆ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡೋಕ್ಕೂ ಆಗದೆ, ಶಾಸಕರ ನಿರೀಕ್ಷೆಗಳಿಗೆ ಒಂದು ನಯ ಪೈಸೆ ಕೊಡೋಕ್ಕಾಗದೆ, ಗ್ಯಾರಂಟಿಗಳನ್ನು ಪೂರ್ಣ ಮಾಡೋಕ್ಕೂ ಆಗದೆ, ವಿಶ್ವಮೆಚ್ಚಿರ್ತಕ್ಕಂಥ ಪ್ರಧಾನಿಗಳನ್ನು ಹಗುರವಾಗಿ ಮಾತಾಡೋದು, ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಸ್ಥಗಿತ ಮಾಡಿರ್ತಕ್ಕಂಥ ಅನೇಕ ಶಾಸಕರು ಕಣ್ಣೀರಾಗ್ತಾ ಇದ್ದಾರೆ. ಯಾಕಾದ್ರೂ ಗೆದ್ದು ಬಂದ್ವಿ ಈ ಸಾರಿ ಅಂತ ಕಾಲಘಟ್ಟದ ಚುನಾವಣೆ 24 ದೇಶದಲ್ಲಿ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಜನವಿರೋಧಿ ಆಡಳಿತ. ಈಗ ಮೈಸೂರಿನಲ್ಲಿ ಮಾತಾಡ್ತಾ ಇದ್ದೆ, ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ಗೆ 1 ವರ್ಷಕ್ಕೆ 60 ಲಕ್ಷ, DVSP 1 ಕೋಟಿ. ಯಾರು ಭ್ರಷ್ಟಾಚಾರ ಮಾಡಿದವರು ಸಿಕ್ಕಾಕೊಂಡ್ರೆ ದಾಖಲೆ ಇಲ್ಲ ಅಂತ ದಾಖಲೆ ಇಟ್ಕೊಂಡು ಯಾರು ಲಂಚ ಕೊಡ್ತಾರಾ? ಅಲ್ಲ, ದಾಖಲೆ ಇಟ್ಕೊಂಡು ಯಾರು ಲಂಚ ಕೊಡೋದಿಲ್ಲ. ಆದರೆ ಅಧಿಕಾರಿ ನೇರವಾಗಿ ಹೇಳ್ತಾರೆ, ನಾನು ಕೊಟ್ಟು ಬಂದಿದ್ದೀನಯ್ಯ, ಕೊಟ್ಟು ಬಂದಿದ್ದೀನಿ, ಖಾತೆಗೆ ಇಷ್ಟು ಕೊಡಯ್ಯ, ಕೊಟ್ಟು ಬಂದಿದ್ದೀನಿ. ಈ ಆಡಳಿತ ವ್ಯವಸ್ಥೆ ಕಿತ್ತೊಗಿಬೇಕಾದ್ರೆ ಇಡೀ ದೇಶದ ಅನೇಕ ಸರ್ವೆಗಳು ಮೋದಿಯವರ ಆಡಳಿತವನ್ನು ಮೆಚ್ಚಿದ್ದಾಗ 32ಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳು ಮೋದಿ ನಾಯಕತ್ವದಲ್ಲಿ ಹೋಗ್ತೇವೆ. ಈ ದೇಶದ ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿ ದೇವೇಗೌಡರು ಮೋದಿ ಆಡಳಿತವನ್ನು ಮೆಚ್ಚಿಕೊಂಡಿದ್ದಾರೆ. NDA ತೆಕ್ಕೆಗೆ ಬಂದಿದ್ದಾರೆ. 18ನೇ ತಾರೀಕು ಆನೇಕಲ್ಗೆ ಬರೋರಿದ್ದಾರೆ. ಮೋದಿ ಆಡಳಿತ, ದೇವೇಗೌಡ ಪ್ರಧಾನಿ ಆಗಿದ್ದಾಗ ಯಾವ್ಯಾವ ನೀರಾವರಿ ಯೋಜನೆಗಳಿಗೆ ಅವರು ಒತ್ತು ಕೊಟ್ಟಿದ್ದರು, ಯಾವ್ಯಾವ ಡಿಫೆನ್ಸ್ಗಳಲ್ಲಿ ರಸ್ತೆಗಳನ್ನು ಬಿಟ್ಕೊಟ್ರೆ ಹೈವೇ ಆಗ್ತದೆ ಬೆಂಗಳೂರು ಸಿಟಿಯಲ್ಲಿ, ಈ ಎಲ್ಲ ವಿಚಾರಗಳನ್ನು ದೇವೇಗೌಡ ಮಾತಾಡೋರಿದ್ದಾರೆ 91ನೇ ವಯಸ್ಸಿನಲ್ಲಿ. ತಮಗೆ ಪ್ರಾರ್ಥನೆ ಮಾಡೋದು ಈ ಭಾಗದ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಅವರು. ಬೇರೆ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಕೊತೀವಿ, ಮತ್ತೊಂದು ರಾಷ್ಟ್ರ ನಿರ್ಮಾಣವಾಗಬೇಕಾಗಿದೆ, ಎಲ್ಲ ಅಧಿಕಾರಿಗಳನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಡಳಿತ ಮಾಡ್ತಾ ಇರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಮತ ಹಾಕಬೇಕಾ? 18 ವರ್ಷಗಳು ಜಯದೇವಲ್ಲಿ ಸೇವೆ ಮಾಡಿ 7 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಹೃದ್ರೋಗ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಉಚಿತವಾಗಿ ನೀಡಿ ಪದ್ಮಶ್ರೀ ಪಡೆದಿರ್ತಕ್ಕಂಥ ಅಭ್ಯರ್ಥಿನ ಲೋಕಸಭೆಗೆ ಕಳಿಸ್ಕೊಡ್ಬೇಕಾ? ಈ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಅವರು ಡಾಕ್ಟರ್ ಎಷ್ಟೇ ಒಳ್ಳೆ ಕೆಲಸ ಮಾಡಿರಲಿ, ನನಗೆ ರಾಜಕಾರಣ ಮಾಡೋದು ಗೊತ್ತು. ಕುಕ್ಕರ್ ಕೊಟ್ಟರೆ ಓಟ್ ಹಾಕ್ತಾರೆ ಜನ. ಕುಕ್ಕರ್ಗೆ ಯೋಗ್ಯತೆ ಇಲ್ಲದೆ ಜನ ನಮ್ಮ ದೇಶದಲ್ಲಿ ಇದ್ದಾರೆ ಅಲ್ಲಪ್ಪ, ರೈಟ್? ಇಲ್ಲ ಅಲ್ಲ, DK ಸುರೇಶ್ ತೀರ್ಮಾನ ಮಾಡಿದಾರಲ್ವ, ಇದು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅವ್ರು ಅಂತ ಇದ್ದಾರೆ 300 ರೂಪಾಯಿ ಸೀರೆಗೂ ಯೋಗ್ಯತೆ ಇಲ್ತಕ್ಕಂಥ ಸಮಾಜ ಇದೆ. ಸೀರೆ ಕೊಟ್ಟು ಓಟ್ ಹಾಕ್ಸ್ಕೊತೇನೆ. 56 ವರ್ಷ ಆಡಳಿತ ಮಾಡ್ತಿರ್ತಕ್ಕಂಥ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯ, ಈ ರಾಜ್ಯದ ಉಪಮುಖ್ಯಮಂತ್ರಿ. ನಿಮ್ಮ ವ್ಯಕ್ತಿತ್ವನ ತುಲನೆ ಮಾಡೋದು ಹೇಳ್ರಿ, ನಿಮ್ಮ ಆರ್ಥಿಕ ಶಕ್ತಿಯನ್ನು ತುಲನೆ ಮಾಡೋದು ಹೇಳಿ. ನಿಮ್ಮ ಅಳತೆ ಗೋಲೇನು? ನಿಮ್ಮ ಅಳತೆ ಗೋಲು ಈ ಕ್ಷೇತ್ರದ ಮತದಾರ 5 ರೂಪಾಯಿಗೆ ಓಟ್ ಹಾಕ್ತಾರೆ.
ಕುಕ್ಕರ್ಗೆ ಓಟ್ ಹಾಕ್ತಾರೆ, ಸೀರೆಗೆ ಓಟ್ ಹಾಕ್ತಾರೆ. ನನ್ನ ಕೆಲಸ ಅವನು ಕೇಳ್ತಾನೆ. ಅದೇ ಈ ಗೋಡೆ ಕರಿ ಯಾರ 100 ರೂಪಾಯಿ ಕೊಡೋದು, ಇದು ಅವ್ರು ಕೊಡ್ತಾರೆ ಅನ್ನೋದಕ್ಕಿಂತ ನಮ್ಮ ಯೋಗ್ಯತೆಯನ್ನು ಅಳಿಯೋದು, ನಮ್ಮ ಯೋಗ್ಯತೆಯನ್ನು ಅಳಿಯೋದು. ಇದಕ್ಕೆ ಉತ್ತರ ಕೊಡುವ ಕಾಲ ಬಂದಿದೆ. ಮತ್ತೊಂದು ಚರ್ಚೆ ಆಗ್ತದೆ ಮಾಧ್ಯಮದಲ್ಲಿ, ಪ್ರತಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಡಾಕ್ಟರ್ ಮಂಜುನಾಥ್ ಅವರ ಸೇವೆ, ಅವ್ರು ತೆಗೆದುಕೊಂಡಂಥ ಜಯದೇವ ನಿರ್ದೇಶನ ತೆಗೆದುಕೊಂಡ ನಿರ್ಧಾರಗಳು, ಅವರ ಮಾನಸಿಕತೆ, ಹಾಸ್ಪಿಟ್ಲ್ಗೆ ಹೋದಾಗ ಅವ್ರ ಸ್ಪಂದನೆ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅವರು ರಾಜಕಾರಣಕ್ಕೆ ಬರಬೇಕಾಗಿತ್ತ ಅಂದರೆ ಭ್ರಷ್ಟಾಚಾರ ಮಾಡೋರೇ ರಾಜಕಾರಣದಲ್ಲಿ ಇರಬೇಕಾ? ನನ್ನ ಬಗ್ಗೆ ಹೇಳ್ತಾ ಇದ್ರು, ಅನೇಕರಿಗೆ ಗೊತ್ತಿಲ್ಲ. ನಾನಂತೂ ಈ ಭ್ರಷ್ಟ ವ್ಯವಸ್ಥೆಯನ್ನೇ ನೋಡಿ ಧಿಕ್ಕಾರ ಮಾಡಿ ರಾಜಕೀಯ ಬೇಡ ಅಂದರು. 24 ವರ್ಷ ಅಧಿಕಾರದಲ್ಲಿದ್ದೀನಿ. ನೀವು ನನ್ನ ಶಾಸಕನ ಮಾಡಿದ್ದೀರಾ, ಕರ್ನಾಟಕ ರಾಜ್ಯದ ಮಂತ್ರಿ ಮಾಡಿದ್ದೀರಿ, ಲೋಕಸಭಾ ಸದಸ್ಯ ಆಗಿದ್ದೆ, ಕೇಂದ್ರದ ಮಂತ್ರಿ ಆಗಿದ್ದೆ. ಒಂದು ಪೈಸೆ ಲಂಚ ಮುಟ್ಟದೆ 24 ವರ್ಷ ಆಡಳಿತ ಕೊಟ್ಟಂಥ ನಾರಾಯಣ ಸ್ವಾಮಿ ದಾಖಲೆ ಕರ್ನಾಟಕದ. ಆ ಭ್ರಷ್ಟಾಚಾರವನ್ನು ಕಣ್ಣನ್ನು ನೋಡಿ ನಾನು ಸಹಿಸಕ್ಕಾಗದೆ ರಾಜಕಾರಣ ಬೇಡ ಅಂತ ಬಂದಿದ್ದು. ನಾನು ಮತ್ತೇನೂ ಅಲ್ಲ, ನನಗೆ ಆ ಅಧಿಕಾರಿಕೆ ಇದೆ. ನಾನು ಬೆಳೆದು ಬಂದಿದ್ದ ಹಾಗೆ ಭ್ರಷ್ಟಾಚಾರ ವಿರೋಧ ಮಾಡಿ ಬೆಳೆದಿದ್ದ ಆನೇಕಲ್ ತಾಲೂಕಲ್ಲಿ. ನಾನು ನಂಬಿದ್ದು ಅದಕ್ಕೋಸ್ಕರನೇ, ನಾರಾಯಣ ಸ್ವಾಮಿ ಭ್ರಷ್ಟಾಚಾರ ಮಾಡೋದಿಲ್ಲ, ಸೇವೆ ಮಾಡ್ತೇನೆ ಅಂತೇಳಿ. ಇವತ್ತು ಇವರೇನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು, ಹಣ ಇದ್ದರೆ ರಾಜಕಾರಣ ಮಾಡಬೇಕು. ನನಗೆ ಗೊತ್ತು ರೀ, ಹಣ ಬಿಸಾಕಿ ಓಟ್ ಪಡಿತೀನಿ ಅಂತ. ಈ ತೀರ್ಮಾನ ನಿಮ್ಗೆ ಬಿಟ್ಟಿದ್ದು. ಸೇವೆಯೇ ಪರಮಾತ್ಮ ಪರಮ ದೈವತ್ವ ಅಂದ್ಕೊಂಡಿರ್ತಕ್ಕಂಥ ಮಂಜುನಾಥ್ ಅವ್ರು ಬೇಕಾ? ಭ್ರಷ್ಟಾಚಾರ ಮಾಡಿ ದೇಶವನ್ನು ಲೂಟಿ ಮಾಡ್ತೀನಿ ಅಂತ ಅಭ್ಯರ್ಥಿ ಬೇಕಾ? ನಾನು ಕೇಳೋದು, ತಾವೆಲ್ಲ ಇಲ್ಲಿ ಬಂದಿದ್ದೀರಂದರೆ ಇಲ್ಲಿ ನಮ್ಮ ಅನೇಕ ನಾಯಕರ ಮೇಲೆ ಗೌರವ ಇಟ್ಟು ಬಂದಿದ್ದೀರ, ಅವ್ರ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದೀರ. ನಾವು 10 ವರ್ಷಗಳ ಕಾಲ ಮೋದಿಯವರ ಆಡಳಿತದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಅಪಾದನೆ ಇಲ್ಲ ಮೋದಿಯವರ ಮೇಲೆ. ನಾನಂತೂ ಧೈರ್ಯವಾಗಿ ಎಲ್ಲರನ್ನ, ಅದಕ್ಕೆ ಯಾವುದೇ ರಾಜಕೀಯ ಪಕ್ಷ ನಾಯಕ ನನ್ನ ಬಗ್ಗೆ ಮಾತಾಡೋಲ್ಲ, ಯಾವ ಮುಖಂಡನ ಮಾತಾಡೋದಿಲ್ಲ, ಯಾವ ಸರ್ಕಾರನ ಮಾತಾಡಲ್ಲ. ನನಗೆ ಧೈರ್ಯ ಇದೆ, ಒಂದು ತಪ್ಪು ಮಾಡಲಿಲ್ಲ, ಮಾಡೋದೇ ಇಲ್ಲ, ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದೇನೆ. ತಮಗೆ ಪ್ರಾರ್ಥನೆ ಮಾಡೋದು, ಈ ಚುನಾವಣೆ ಆನೇಕಲ್ ತಾಲೂಕು ಮೇಲೆ ಪ್ರತಿ ವಾರ್ಡ್ ಮೇಲೆ ನಿಗಾ ಇಟ್ಟಿದ್ದಾರೆ. ಯಾವ ವಾರ್ಡಲ್ಲಿ 300 ರೂಪಾಯಿಗೆ ಓಟ್ ಹಾಕ್ತಾರೆ, ಯಾವ ವಾರ್ಡಲ್ಲಿ ದೇಶಭಕ್ತಿಗೆ ಓಟ್ ಹಾಕ್ತಾರೆ ಅಂತೇಳಿ ಸಿಟ್ಟು ಮಾಡ್ಕೊಳಂಗಿಲ್ಲ. ನಾನು ಹೇಳ್ತಲ್ಲ, ಒಬ್ಬ ಲೋಕಸಭೆ ಟಿಕೆಟ್ಗೆ ಕೋಟಿಗಳು ಕೊಡೋರು ಇದ್ದಾರೆ, ಬಿ ಫಾರ್ಮ್ಗೆ ಕೋಟಿಗಳು ಕೊಡೋರು ಇದ್ದಾರೆ. ಆದರೆ ನನ್ನ ಪಕ್ಷ ಒಬ್ಬ ಚಮ್ಮಾನ ಮಗನಿಗೆ 8 ಬಿ ಫಾರ್ಮ್ ಮನೆಗೆ ತಂದು ಕೊಟ್ಟಿದೆ. ಒಂದಿನ ನಾನು ಕರ್ಕೊಂಡೋಗಿ ನಮ್ಮ BJP ಲೀಡರ್ಗಳು ಒಂದೇ ದಿನ ಫಸ್ಟು BJP ಆಫೀಸ್ ಕರ್ಕೊಂಡೋಗಿದ್ದು. ಇನ್ನೊಂದು ದಿವಸ ನೀನು ಬಾಪ ಬಿ ಫಾರ್ಮ್ ಕೇಳೋಣ ಅನ್ನಲಿಲ್ಲ ಅವರು. ಆನೇಕಲ್ ತಾಲೂಕಿಗೆ ಬಿ ಫಾರ್ಮ್ ಮನೆಗೆ ಬರ್ತಾ ಇತ್ತು, ದುರ್ಗದ ಬಿ ಫಾರ್ಮ್ ಮನೆಗೆ ಬಂದಿದ್ದು, ಗಲಾಟೆ ಮಾಡಿ ಕೊಟ್ಟಿದ್ದು. ನಮ್ಮನ್ನು ನಂಬಿ, BJPಯನ್ನು ನಂಬಿ, BJP ಸಿದ್ಧಾಂತವನ್ನು ನಂಬಿ ನಾವು ಯಾರೂ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ನಾವು BJPಗೆ ಬಂದಿದ್ದು ರಾಮ ಮಂದಿರ, ಆರ್ಟಿಕಲ್ 370 ಅಷ್ಟಕ್ಕೆ ರಾಜಕಾರಣ ಮಾಡಿದ್ದು. ನಾವು ಗ್ರಾಮ ಪಂಚಾಯತಿ ಸದಸ್ಯ ಆಗ್ತೀವಿ, ಅಧ್ಯಕ್ಷ ಆಗ್ತೀವಿ, ಪುರಸಭಾ ಸದಸ್ಯ ಆಗ್ತೀವಿ, ನಾವು ಯಾರು ಅದಕ್ಕೆ ಬಂದವರೇ ಅಲ್ಲ. ಜಮ್ಮು ಕಾಶ್ಮೀರ 370 ಕಿತ್ತಾಕಬೇಕು, ರಾಮ ಮಂದಿರ ಕಟ್ಟಬೇಕು, ಅದಕ್ಕೆ ಬಂದವರೆಲ್ಲನೂ ಪುರಸಭೆ ಕೌನ್ಸಿಲರ್ಗಳಾಗ್ಬಿಟ್ರು, ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷರುಗಳಾಗ್ಬಿಟ್ರು, ಚೇರ್ಮನ್ಗಳಾಗ್ಬಿಟ್ರು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾಗ್ಬಿಟ್ರು, ನಿಗಮದ ಅಧ್ಯಕ್ಷರುಗಳಾಗ್ಬಿಟ್ರು. ನಾವೆಲ್ಲ ಬಂದಿದ್ದು ಅಷ್ಟೇ ಹೋರಾಟ. ನಮಗಿದೇನೂ ಕನಸಿರಲಿಲ್ಲ. ನನ್ನನ್ನು ಶಾಸಕರು ಮಾಡಿಬಿಟ್ರು, ರಾಜ್ಯದಲ್ಲಿ ಮಂತ್ರಿನೂ ಮಾಡಿಬಿಟ್ರು, ಜಮ್ಮು ಕಾಶ್ಮೀರದಲ್ಲಿ ಹೋಗಿ ಇನಾಗ್ರೇಷನ್ ಮಾಡಿಬಿಟ್ಟೆ ನನ್ನ ಹೆಸರಲ್ಲಿ. ಈ ಚುನಾವಣೆ ದಯವಿಟ್ಟು ತಾವೆಲ್ಲ ಇನ್ನು 8 ದಿನಗಳು
ನಿಮ್ಮ ಓಟ್ ಅಲ್ಲ, ನಾನು ಓಟ್ ಅಲ್ರಿ, ನಾನು ಇನ್ನೊಂದು 25 ಓಟ್ ಹಾಕ್ಸ್ತೀನಿ. ನನಗೆ ಯಾರು ಮುಂದೆ ತಿರ್ಸೋ ಮಾಡ್ಕೊಂಡಿದ್ದಾರೆ ಅವನಿಗೆ ಹೇಳ್ಬೇಕು, ನೀನೇನೋ ಮಾತಾಡ್ಬಿಟ್ಟೋದೆ 8 ಗಂಟೆಗೆ ನನ್ನ ಜೊತೆಗೆ ಕಾಂಗ್ರೆಸ್ನ 25 ಓಟ್ ಹಾಕ್ಸಿದ್ದೀನಿ, ಆ ಹೆಸರು ಓದ್ಕೋ ಅಂತ ಮೊಬೈಲ್ಗೆ ಹಾಕ್ಬೇಕು ಫೇಸ್ಬುಕ್ಕಲ್ಲಿ. ಆಗ್ತೀವಲ್ವಾ? ಅಲ್ಲ, 25 ಓಟ್ ಎಕ್ಸ್ಟ್ರಾ ಹಾಕ್ಸ್ತೀನಿ. ಕಾಂಗ್ರೆಸ್ ಓಟ್ನ BJPಗೆ ಹಾಕ್ಸ್ದೆ. ನನ್ನ ಬಗ್ಗೆ ತಾಸಾದಾಗ ಮಾತಾಡಿದೆ ನೀನು. ನೋಡ ಈ ಓಟ್ಗಳು ಎಲ್ಲ ಹಾಕಿದ್ದಾರೆ ಅಂತ ವಾಟ್ಸಪ್ಪಲ್ಲಿ ಹಾಕ್ತೀಯಲ್ವ ಅಂತ ಕೇಳಿದೆ ಅಷ್ಟೇ, ನಾನೇನು ಕೇಳಲಿಲ್ಲ. ಅಂಥ ಕಾರ್ಯಕರ್ತ ಪಡೆ ಆನೇಕಲ್ ತಾಲೂಕಲ್ಲಿದೆ. ತಾವು ದಯವಿಟ್ಟು ನಿಮ್ಮ ಬೂತ್ಗಳಲ್ಲಿ, ನಿಮ್ಮ ಮನೆ ಪಕ್ಕದಲ್ಲಿ, ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಮಾವ, ಸ್ನೇಹಿತರು 8 ದಿನಗಳ ಕಾಲ ಎದು ಸಿಕ್ಕಿದಾಗ, ಹೊರಗಡೆ ಬಂದಾಗ, ಮಾತಾಡಿದಾಗ BJPಗೆ ಮಂಜಾವತವ್ರಿಗೆ ಓಟ್ ಹಾಕ್ಬೇಕಂತೇಳಿ, ನಮ್ಗೆ ಹೆಚ್ಚು ಓಟ್ ಕೊಡಿಸ್ಬೇಕಂತೇಳಿ 18ನೇ ತಾರೀಕು ನಿಮ್ಮ ಉಪಸ್ಥಿತಿ ನೀವು ಬಂದರೆ, 18ನೇ ತಾರೀಕು 3 ಗಂಟೆಗೆ ಬಂದರೆ ನಾವೆಲ್ಲ ಇಲ್ಲಿರೋಲ್ಲ ಲೀಡರ್ಗಳಾಗ್ತೀವಿ. ಕರ್ಪೂರ್ ಗ್ರಾಮ ಪಂಚಾಯಿತಿಯ ಇವತ್ತು ಏನು 26ನೇ ತಾರೀಕು ನಮ್ಮ MP ಎಲೆಕ್ಷನ್ ಇರೋದ್ರಿಂದ ಇವತ್ತು ನಮ್ಮ ಪಂಚಾಯಿತಿಗೆ ಸಚಿವರಾದ ನಾರಾಯಣಸ್ವಾಮಿ ಅವರು ಇವತ್ತು ಮತಯಾಚನೆ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದಾಗ ನಾವು ಎಲ್ಲ ಗ್ರಾಮಗಳಿಂದ ನಮ್ಮ ಕಾರ್ಯಕರ್ತ ಬಂಧುಗಳನ್ನು ಕರೆದಾಗ ಅವರು ಹೆಚ್ಚು ಉತ್ಸಾಹದಿಂದ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಯಾವ ರೀತಿ ಧನ್ಯವಾದನ ಹೇಳಬೇಕು ಅನ್ನೋದು ತಿಳಿತಿಲ್ಲ. ಯಾಕೆಂದರೆ ಇವತ್ತು ನಮ್ಮ ಗ್ರಾಮಾಂತರದ ಕ್ಷೇತ್ರದಿಂದ ನಮ್ಮ ಮಂಜುನಾಥ್ ಅವರನ್ನು ನಮ್ಮ ರಾಜ್ಯದವರು ಕೊಡುಗೆಯಾಗಿ ಕೊಟ್ಟಿರೋದು ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು, ಎಲ್ಲ ಅಭಿಮಾನಿಗಳಿಗೆ ಇವತ್ತು ಒಂದು ಹಬ್ಬದ ಎಲೆಕ್ಷನ್ ಅಂತೇಳಿ ನಾನು ಹೇಳೋದು ಬಯಸ್ತೇನೆ. ಯಾಕೆಂದರೆ ಇಂಥ ಕ್ಯಾಂಡಿಡೇಟನ್ನು ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಈ ಥರ ಕ್ಯಾಂಡಿಡೇಟು ಚೂಸ್ ಮಾಡಿರೋದು ನಮಗೆ ಆಶ್ಚರ್ಯ ತಂದಿದೆ. ಯಾಕೆಂದರೆ ಅವರ ಕಾರ್ಯವೈಖರಿ, ಅವರ ಕೆಲಸ ಕಾರ್ಯ, ಜಯದೇವ ಹಾಸ್ಪಿಟ್ಲಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾಯಿದ್ರು, ಜನಕ್ಕೆ ಬಡಬಗ್ಗರಿಗೆ ಯಾವ ರೀತಿ ಕೆಲಸವನ್ನು ಮಾಡಿದ್ದಾರೆ, ಬಡಬಗ್ಗರಿಗೆ ಏನು ನಾರಾಯಣ ಹೃದಯ ಇರ್ಬೋದು, ಬೇರೆ ಹಾಸ್ಪಿಟ್ಲ್ಗಳಲ್ಲಿ 7 ಲಕ್ಷ 8 ಲಕ್ಷ ಆಗುತ್ತೆ ಒಂದು ಸ್ಟೆಂಟ್ ಆಗೋದಕ್ಕೆ, ಒಂದು ಆಪ್ರೇಷನ್ ಮಾಡೋದಕ್ಕೆ, ಹೃದಯ ಚಿಕಿತ್ಸೆ ಆಪ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ಎಸ್ಟಿಮೇಟ್ ಕೊಟ್ಟಾಗ ಅದೇ ಎಸ್ಟಿಮೇಟ್ ಮುಖಾಂತರ ಜಯದೇವಾಗ ಹೋಗಿ ಮಂಜುನಾಥ್ ಅವರನ್ನು ಕೇಳಿಕೊಂಡಾಗ ಮಿನಿಮಮ್ 5,000ದಲ್ಲಿ ಖರ್ಚಿಲ್ದೇ ಹಾಸ್ಪಿಟ್ಲ್ಗಳಲ್ಲಿ ಅವರು ಆಪ್ರೇಷನ್ ಮಾಡಿ ಕಳಿಸಿದ್ದಾರೆ. ಸಾವಿರಾರು ಜನ ಇವತ್ತು ಎಲ್ಲ ಗ್ರಾಮಗಳಲ್ಲಿ ಹೋದಾಗ ಅವರನ್ನು ಕಾಲಿಗೆ ನಮಸ್ಕಾರ ಹಾಕಿ, ನಿಮ್ಮಂಥ ದೇವ್ರಿಗೆ ಓಟ್ ಹಾಕಲಿಲ್ಲ ಅಂದರೆ ನಮ್ಗೆ ಯಾರಿಗೂ ಒಳ್ಳೇದು ಮಾಡೋದಲ್ಲ, ನಿಮ್ಮಂಥ ದೇವರನ್ನು ನಾವು ನಮ್ಮ ಸರ್ಕಾರ ಕೊಟ್ಟಿದೆ, ನಿಮ್ಮ ಓಟು ನಿಮಗೆ ಆಗದಿದ್ದರೆ ನಮ್ಗೆ ಯಾವುದೇ ರೀತಿ ದೇವರು ಒಳ್ಳೇದು ಮಾಡಲ್ಲ ಅನ್ನೋ ದೃಷ್ಟಿಯಲ್ಲಿ ಗ್ರಾಮಗಳಲ್ಲಿ ಹೋದಾಗ ಹೆಚ್ಚಾಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ, ಯಾರು ನಮಗೆ BJPಗೆ ಸಹಾಯ ಮಾಡಿದವರು ಕೂಡ ಇವತ್ತು ಅವರನ್ನು ಬೆಂಬಲಿಸ್ತಾ ಇದ್ದಾರೆ. ಅದು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಒಂದು ಓಟಿನ ಹಬ್ಬ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತ ಬಂಧುಗಳು ಹೆಚ್ಚಾಗಿ ನಮ್ಮ ಮಂಜುನಾಥ್ ಅವ್ರಿಗೆ ಒಂದು ಓಟ್ ಹಾಕ್ತೀವಿ, ನಮ್ಮ ಮಂಜುನಾಥ್ ಅವ್ರಿಗೆ ಒಂದು ಓಟ್ ಹಾಕ್ತೀವಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ತುಂಬ ಚರ್ಚೆ ಆಗ್ತಾಯಿದೆ. ಈ ನಮ್ಮ ಹೆಣ್ಮಕ್ಳು ಇರ್ಬೋದು, ನಮ್ಮ ವಯಸ್ಸಾದಂಥ ಮುದುಕರು ಇರ್ಬೋದು, ಮುದುಕಿಯರು ಇರ್ಬೋದು, ಎಲ್ಲರೂ ಉತ್ಸಾಹದಲ್ಲಿ ಮಂಜುನಾಥ್ ಅವ್ರಿಗೆ ಓಟ್ ಆಗಬೇಕು, ಏನ್ರಿ ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದಾರಂತೆ, ಬಡಬಗ್ಗರಿಗೆ ಅನುಕೂಲ ಮಾಡಿದಾರಂತೆ ಅಂಥೇಳಿ ಅವರವರೇ ಮಾತಾಡಿಕೊಂಡು ಇವತ್ತು ಯಶಸ್ವಿಯಾಗಿ ಸುರೇಶ್ ಅವರನ್ನು ಸೋಲಿಸೋದಕ್ಕೆ ಮೂಲ ನಮ್ಮ ಮಂಜುನಾಥ್ ಅವರು ಇವತ್ತು ಅವ್ರನ್ನ ಸೋಲಿಸಿ ಮನೆಗೆ ಕಳಿಸೋದ್ರಲ್ಲಿ ಯಾವುದೂ ಸಂಶಯ ಇಲ್ಲ. ಆದ್ದರಿಂದ 26ನೇ ತಾರೀಕು ನಮ್ಮ ಬಡಬಗ್ಗರಿಗೆ ಹೇಳ್ತಾ ಇದ್ದೀನಿ, ಕಾರ್ಯಕರ್ತ ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ಅವರ ಮನೆ ರಿಲೇಷನ್ ಇರ್ಬೋದು, ಅವರ ಸಂಬಂಧಿಕರು ಇರ್ಬೋದು, ಅಣ್ಣ ತಮ್ಮಂದಿರು ಇರ್ಬೋದು, ಅವರವರ ಮನೆಗಳಲ್ಲಿ ಅವರೇ ಮತ್ತು ನಮ್ಮ ಮಂಜುನಾಥ್ ಅವ್ರಿಗೆ ಓಟ್ ಹಾಕಬೇಕು, ಅವ್ರಿಗೆ ಓಟ್ ಹಾಕಲೇಬೇಕು, ಅವರಿಂತ ತುಂಬ ಒಳ್ಳೆ ಕ್ಯಾಂಡಿಡೇಟು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಹೇಳ್ಕೊಂಡ್ರೆ ಇವತ್ತು 100ಕ್ಕೆ 100ರಷ್ಟು ನನ್ನ ಪ್ರಕಾರ 2 ಲಕ್ಷದಿಂದ
3 ಲಕ್ಷದವರೆಗೂ ಲೀಡನ್ನು ಪಡೆಯೋದ್ರಲ್ಲಿ ಯಾವುದೂ ಸಂಶಯ ಇಲ್ಲ. ಆ ಥರ ಮಂಜುನಾಥ್ ಅವರು ಇವತ್ತು ಎಲ್ಲ ಗ್ರಾಮಗಳಲ್ಲಿ ಹೋಗಿ ಬೇಡ್ಕೊಂಡಾಗ ಅವು ಉತ್ಸಾಹದಿಂದ ಅವರೇ ಹೇಳ್ತಾ ಇದ್ದಾರೆ, ತುಂಬ ನಿಮಗೆ ಓಟ ಮಾಡ್ತೀವಿ, 100% ಗೆಲ್ತೀರಾ, ತುಂಬ ಲೀಡ್ ತಗೊತೀರಾ, ಯಾವುದೇ ರೀತಿ ಅಂಜೋದು ಬೇಡ, ನೀವು ಯಾವುದೇ ರೀತಿ ಭಯ ಪಡಬೇಡಿ. ಸುರೇಶ್ ಅವರು ದುಡ್ಡಿಂದ ಆಳಿದ್ರೆ ನೀವು ಮಾನವೀಯತೆ ಮನಸತ್ವದಿಂದ ನೀವು ಕೆಲಸ ಮಾಡಿದ್ದೀರಾ, ನಿಮ್ಗೆ ಓಟ್ ಹಾಕ್ತಿದ್ರೆ ನಮ್ಗೆ ಒಳ್ಳೇದು ಮಾಡಲ್ಲ ಅನ್ನೋದ್ರ ಎಲ್ಲ ಕಾರ್ಯಕರ್ತ ಬಂಧುಗಳು ಗ್ರಾಮಗಳಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಓಟ್ ಹಾಕ್ತಾರೆ ಅಂತ ಕೂತ್ಕೊಂಡಿದ್ರೆ ಆಗಲ್ಲ. ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊತೇನೆ, 26ನೇ ತಾರೀಕು ನೀವು ಎಲ್ಲಿದ್ರೂ ಕೂಡ ನಮ್ಮ ಮತ ಚಲಾವಣೆ ಮಾಡಿ ಮಂಜುನಾಥ್ ಅವರಿಗೆ ವೋಟ್ ಮಾಡಿ. ನಮ್ಮ ಓಟು ಸೀರಿಯಲ್ ನಂಬರ್ 1 100% ನೀವು ಯಾವುದೇ ಗೊಂದಲ ಇಲ್ದಿರ ಹೂ ಗುರ್ತಿಗೆ ವೋಟ್ ಹಾಕಿದ್ದಲ್ಲಿ ಇವತ್ತು ಮಂಜುನಾಥ್ ಅವರು ಗೆದ್ದು ಬರ್ತಾರೆ. ಅವರು ಆರೋಗ್ಯ ಸಚಿವರಾಗೋದು 100% ಸತ್ಯ. ಆರೋಗ್ಯ ಸಚಿವರಾದ ಎಲ್ಲ ಗ್ರಾಮಗಳಿಗೆ, ಎಲ್ಲ ಪಂಚಾಯಿತಿಗಳಿಗೆ ಹಾಸ್ಪಿಟ್ಲ್ಗಳನ್ನು ಕೊಡುಗೆ ಕೊಡ್ತಾರೆ. ಎಲ್ಲ ಉತ್ತಮವಾದ ಹಾಸ್ಪಿಟ್ಲ್ಗಳನ್ನು ತೆರೆಯೋದು ಅವರು ಕನಸಾಗಿರುತ್ತೆ. ದಯವಿಟ್ಟು ಅವ್ರಿಗೆ ವೋಟ್ ಮಾಡಿ ಅಂಥೇಳಿ ಇವತ್ತು ಏನು 18ನೇ ತಾರೀಕು ನಮ್ಮ ಆನೇಕಲ್ ಟೌನ ರಾಮ್ ಕುಟೀರದಲ್ಲಿ ಒಂದು ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ದೇವೇಗೌಡರು ಬರ್ತಾ ಇದ್ದಾರೆ, ಅಶೋಕ್ ಅವರು ಬರ್ತಾ ಇದ್ದಾರೆ, ನಾರಾಯಣಸ್ವಾಮಿ ಬರ್ತಾ ಇದ್ದಾರೆ. ಇನ್ನು ಹೆಚ್ಚಾಗಿ ನಮ್ಮ ಪ್ರಮುಖ ನಾಯಕರುಗಳು, ರಾಜ್ಯದ ನಾಯಕರು, ನ್ಯಾಷನಲ್ ನಾಯಕರುಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ. ಅವರನ್ನು ನೀವು ಮಾತಾಡಿಸೋದು ಮುಖಾಂತರ ಆ ಸಭೆಗೆ ನೀವು ಹೆಚ್ಚಾಗಿ ಬಂದು ಆ ಸಭೆಯನ್ನು ಯಶಸ್ವಿಗೊಳಿಸಬೇಕು. ಮಂಜುನಾಥ್ ಅವರಿಗೆ ಬೆಂಬಲವನ್ನು ಸೂಚನೆ ಕೊಡಬೇಕು ಅಂತೇಳಿ ನಾನು ಕಳ್ಕಳಿಯನ್ನು ಕೇಳ್ಕೊತ ನಾನು ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆನೇಕಲ್ಲು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಯುಕ್ತ ಇವತ್ತು ಪೂರ್ವ ಸಭೆಯನ್ನು ಕರೆದಿತ್ತು. ಆ ಸಭೆಗೆ ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿ ಅವರು ಆಗಮಿಸಿ ನಮಗೆ ಏನು ಗುರುವಾರ ದಿವಸ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಹೆಚ್ಚು ಜನಸಂಖ್ಯೆ ಸೇರಿಸಬೇಕಾಗಿರೋದ್ರಿಂದ ಇವತ್ತು ಎಲ್ಲ ಪಂಚಾಯತಿಗಳಿಗೂ ಮತ್ತು ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಎಲ್ಲರಿಗೂ ಒಂದು ವಿಶ್ವಾಸವನ್ನು ಬರೋದಕ್ಕೆ ಅವರು ಜನಗಳಲ್ಲಿ ಮನವಿ ಮಾಡಿದರು. ಹಾಗೆ ಡಾಕ್ಟರ್ ಮಂಜುನಾಥ್ ಅವರು ಹೆಚ್ಚು ಮತಗಳನ್ನು ಗೆಲ್ಲುವಂಥ ಕ್ಯಾಂಡಿಡೇಟ್ ಆಗಬೇಕು. ಹಾಗಾಗಿ ಹೆಚ್ಚು ಜನಗಳಲ್ಲಿ ವಿಶ್ವಾಸ ಮತ ಎಲ್ಲ ಗಳಿಸೋದಕ್ಕೆ ಕೇಂದ್ರ ಸಚಿವರು ಎಲ್ಲರಿಗೂ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರ ಪರವಾಗಿ ನಾವು ಈ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಮತದಾನ ಮಾಡೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನಿದಿನ 2024ನೇ ಲೋಕಸಭಾ ಚುನಾವಣೆಯ ಪ್ರಯುಕ್ತ 18ನೇ ತಾರೀಕು ಬೃಹತ್ ಸಮಾವೇಶವನ್ನು ಆನೇಕಲ್ ಲೋಕಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಬೃಹತ್ ಸಮಾವೇಶಕ್ಕೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅವರು, ಅದೇ ರೀತಿ ನಮ್ಮ ನೆಚ್ಚಿನ ವಿರೋಧ ಪಕ್ಷ ನಾಯಕರಾದಂಥ ಅಶೋಕಣ್ಣನವರು, ಅದೇ ರೀತಿ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣ ಅವರು, ಕೃಷ್ಣಪ್ಪನ ಅವರು, ಸತೀಶ್ ರೆಡ್ಡಿ ಅವರು, ಹಾಗೂ ನಮ್ಮ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅವರು, ಉಲ್ಲಳ್ಳಿ ಶ್ರೀನಿವಾಸರವರು, ಅದೇ ರೀತಿ ನಮ್ಮ ಗೊಡ್ಗೆರೆ ಮಂಜಣ್ಣನವರು, ಕುಮಾರಣ್ಣನವರು, ಎಲ್ಲ ಇದು ರಾಜ್ಯ ಹಾಗೂ ಕೇಂದ್ರದ ನಾಯಕರ ಒಂದು ದಂಡೆ ಇವತ್ತು ಆನೇಕಲ್ ತಾಲೂಕಿಗೆ ಆಗಮಿಸ್ತಾ ಇದೆ. ಇದರ ಹಿನ್ನೆಲೆ ಏನಂದರೆ ಇವತ್ತು ಆನೇಕಲ್ನ ರಾಗಿ ಕಣಜದ ನಾಡು ಅಂತ ಏನು ಕರಿತೀವಿ, ಅದೇ ರಾಗಿ ಕಣಜದಲ್ಲಿ ರಾಗಿಯನ್ನು ನಾವು ಯಾವ ರೀತಿ ಎಣಿಕೆ ಮಾಡೋದಕ್ಕಾಗೋದಿಲ್ವೋ ಅದೇ ರೀತಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರ ಪ್ರಭುಗಳು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನೀಡುವ ಮತಗಳನ್ನು ಎಣಿಕೆ ಮಾಡೋದಕ್ಕೆ, ಆ ಲೀಡನ್ನು ಹೋಲಿಕೆ ಮಾಡೋದಕ್ಕೆ ರಾಗಿ ಹೋಲಿಕೆ ಮಾಡ್ತೀವಿ. ಅದೇ ರೀತಿ ಅತಿ ಹೆಚ್ಚು ಲೀಡನ್ನು ಕೊಡುವ ಮುಖಾಂತರ ನಮ್ಮ ಕರ್ಪೂರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಪೂರ್ವಭಾವಿ ಸಭೆಗೆ ಇವತ್ತು ಆಗಮಿಸಿರ್ತಕ್ಕಂಥ ಜನಸ್ತೋಮವನ್ನು ನೋಡಿದ್ರೆ ಹೇಳ್ಬೋದು, ಅತಿ ಉನ್ನತವಾದಂತಹ ಲೀಡನ್ನು ನಾವು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡ್ತೀವಿ. ಅದೇ ರೀತಿ ನಾವು ಕರ್ಪೂರು ಗ್ರಾಮ ಪಂಚಾಯಿತಿಯಲ್ಲಿ ಯಥೇಚ್ಛವಾಗಿ ಲೀಡ್ ಕೊಡುವುದರ ಮುಖಾಂತರ ನಮ್ಮ ಡಾಕ್ಟರ್ ಮಂಜುನಾಥ್ ಅವರಿಗೆ ಮತವನ್ನು ನೀಡಿ ನರೇಂದ್ರ ಮೋದಿಜಿಯವರ ಕೈಬಲಪಡಿಸುವ ಮುಖಾಂತರ ಈ ದೇಶದಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಲಿಕ್ಕೆ ಹಾಗೂ ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕೆ ಪಣ ತೊಟ್ಟಿರುವಂತಹ ನರೇಂದ್ರ ಮೋದಿಜಿ ಅವರಿಗೆ ಮತ ನೀಡುವುದರ ಮುಖಾಂತರ ಅವ್ರಿಗೆ ಶುಭವನ್ನು ಕೋರ್ತೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕರ್ಪೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರು ಹಾಗೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಮತದಾರ ಬಂಧುಗಳು, BJP JDSನ ಎಲ್ಲ ಮುಖಂಡರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಹ ತಿಳಿಸ್ತೇನೆ. ಇದೇ ಉತ್ಸಾಹವನ್ನು 18ನೇ ತಾರೀಕು ಸಮಾವೇಶದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಅದೇ ರೀತಿ ಈ ಒಂದು ಸಭೆಯಲ್ಲಿ ನಾವು ಯಥೇಚ್ಛವಾಗಿ ಕಾಣಿಸ್ಕೊಂಡಲ್ಲಿ ವಿರೋಧ ಪಕ್ಷದಲ್ಲಿ ಈಗಾಗಲೇ ನಡುಕ ಸಹ ಉದ್ಭವವಾಗಿದೆ. ಅದೇ ನಡುಕವನ್ನು ನಾವು ಮತದಾನದಲ್ಲಿ ತೋರಿಸಿದಲ್ಲಿ ಈ ಕ್ಷೇತ್ರದ ಮುನ್ನುಡಿ ಬರೀಲಿಕ್ಕೆ, ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಏನು 3 ಬಾರಿ ಆಯ್ಕೆಯಾದಂತಹ ಈ ಕ್ಷೇತ್ರದ ಆಯ್ಕೆಯಾದಂತಹ DK ಸುರೇಶ್ ಅವರ ಕೆಲಸ ಕಾರ್ಯಗಳಲ್ಲಿ
ಯಾವುದೇ ಒಂದು ಅಭಿವೃದ್ಧಿ ಕಾಣಲಿಲ್ಲ. ಅದರ ನಿಟ್ಟಿನಲ್ಲಿ ನಾವು ಇವತ್ತು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಳ್ಳುವ ಮುಖಾಂತರ ಈ ಕೇಂದ್ರದ ಆರೋಗ್ಯ ಸಚಿವರನ್ನಾಗಿ ಅವರನ್ನು ನಾವು ಆಯ್ಕೆ ಮಾಡೋದು ಶತಸಿದ್ಧ. ಅವ್ರ ಆಯ್ಕೆ ಆದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಡು ಬಡವರಿಗೂ ಸಹ ಉನ್ನತವಾದಂತಹ ಆರೋಗ್ಯ ಚಿಕಿತ್ಸೆ ದೊರೆಯುತ್ತೆ. ಅದೇ ರೀತಿ ನಮ್ಮ ಸರ್ಕಾರಿಯ ಆಸ್ಪತ್ರೆಗಳು, PSCಗಳು, ಪಂಚಾಯಿತಿ ಮಟ್ಟದಲ್ಲಿ ಇರ್ತಕ್ಕಂತಹ ಎಲ್ಲ ಆಸ್ಪತ್ರೆಗಳನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದು ನಮ್ಮ ಬಡ ಜನತೆಗೆ ಒಂದು ಆರೋಗ್ಯ ರಕ್ಷಣೆ ನೀಡುವಲ್ಲಿ ಈ ಕ್ಷೇತ್ರವನ್ನು ಮುನ್ನಡೆಸಲಿಕ್ಕೆ ಡಾಕ್ಟರ್ ಮಂಜುನಾಥ್ ಸೂಕ್ತವಾದಂಥ ವ್ಯಕ್ತಿ. ಅವರು ತಮ್ಮ ಸೇವೆಯಲ್ಲೇ ಸಹ ಲಕ್ಷಾಂತರ ಕೋಟ್ಯಾಂತರ ಜನರ ಬಡವರಿಗೆ ಅವರ ಆರೋಗ್ಯದಲ್ಲಿ ಅವ್ರು ಮಾಡಿದಂಥ ಸೇವೆಗೆ ಅವರ ಮನೆ ದೇವರಾಗಿ ಕಾಣ್ತಾ ಇದ್ದೇವೆ. ಆ ಮಂಜುನಾಥ ಸ್ವಾಮಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಉನ್ನತವಾದಂತಹ ಒಂದು ಅಭ್ಯರ್ಥಿಯನ್ನು ನಮಗೆ ಮಂಜುನಾಥ ಡಾಕ್ಟರ್ ಅವರು ನೀಡಿದ್ದಾರೆ. ಅವ್ರಿಗೆ ಉತ್ತಮವಾದಂಥ ಮತವನ್ನು ನೀಡ್ತಾ, ಅದೇ ರೀತಿ ತಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರನ್ನು ಪ್ರೇರೇಪಿಸ್ತಾ ಅವ್ರಿಗೆ ಮತವನ್ನು ನೀಡಿ ಅವ್ರ ಜಯಶೀಲರಾಗಿ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಎಲ್ಲ ಮತದಾರ ಬಂಧುಗಳು ತಪ್ಪದೇ ತಮ್ಮ ಅತ್ಯಮೂಲ್ಯವಾದಂತಹ ಮತವನ್ನು ಡಾಕ್ಟರ್ ಮಂಜುನಾಥ್ರವರ ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ನೀಡುವುದರ ಮುಖಾಂತರ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ತಾವು ಸಹಕರಿಸಬೇಕಂತ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ. ನಾವು ಈ ಕರ್ಪೂರು ಗ್ರಾಮ ಪಂಚಾಯತಿ ಭಾಗದ ಎಲ್ಲ ಮತಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇದೇ 18ನೇ ತಾರೀಕು ವಿಜಯ ಸಂಕಲ್ಪ ಸಭೆಯನ್ನು ಡಾಕ್ಟರ್ ಮಂಜುನಾಥ್ ಅವರು ಮತ್ತು ನಮ್ಮ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಿ ಅಣ್ಣವರು ಹಾಗೂ ಆರ್ ಅಶೋಕ್ ಅವರು, ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಾಹೇಬರು ಎಲ್ಲರೂ ಬಂದು ಈ ಒಂದು ವಿಜಯ ಸಂಕಲ್ಪ ಸಭೆಯನ್ನು ಮಾಡ್ತಾಯಿದ್ದಾರೆ. ಈ ವಿಜಯ ಸಂಕಲ್ಪ ಸಭೆಯ ಮೂಲಕ ನಮಗೆ ಈ ಕ್ಷೇತ್ರದಲ್ಲಿ ವಿಜಯ ಲಭಿಸ್ತದೆ. ಆಮೇಲೆ ಈಗ ಏನಾದ್ರು ನಾವು MLA ಸೋತಿರ್ಬೋದು, ಆದರೆ ಈ ಒಂದು MP ಎಲೆಕ್ಷನ್ನಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ದೇವತಾಮಾನವ ಅಂತ ಹೇಳ್ತೀರಿ. ಸುಮಾರು 8 ಲಕ್ಷ ಜನಕ್ಕೆ ಹೃದಯ ಆಪ್ರೇಷನ್ ಮಾಡಿದ್ದಾರೆ. 8 ಲಕ್ಷ ಜನದಲ್ಲಿ ಅವರು ಸುಮಾರು ಕೋಟ್ಯಾಂತರ ಜನಕ್ಕೆ ಜೀವದಾನ ಮಾಡಿದ್ದಾರೆ. ಅಂಥ ದೇವತಾ ಮನುಷ್ಯನಿಗೆ ನಮ್ಮ ಭಾಗದ ಆನೇಕಲ್ ತಾಲೂಕಿನ ಭಾಗದ ಅತಿ ಹೆಚ್ಚು ಲೀಡ್ ನಮ್ಮ JDS ಕಾರ್ಯಕರ್ತ ಬಂಧುಗಳು, JDS ಸಹ ನಮ್ಮ ಜೊತೆಯಲ್ಲಿ ತುಂಬ ಸಹಕಾರ ಮಾಡಿ BJPಗೆ ಬೆಂಬಲ ನೀಡಿದ್ದಾರೆ. ಅವ್ರಿಗೂ ಸಹ ವಂದಿಸ್ತಾ, ಈ ಒಂದು ನಮ್ಮ ಮುಂದಿನ 26ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಸಾಹೇಬ್ರನ್ನು ಅತಿ ಹೆಚ್ಚು ಬಹುಮತಗಳಿಂದ ಜಯಶೀಲರಾಗಿ ಮಾಡಬೇಕಾಗಿ ತಮ್ಮಲ್ಲಿ ಎಲ್ಲ ಮತಬಾಂಧವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.